ಅಮ್ಮ ಬಾಬಾ ಇನ್ನೇನು ಬಂದ್ಬಿಡ್ತಾರೆ. ಹಾಗಲ್ಲ ಕೊಡು, ಬಾಬುನ ಯಾಕೆ ಇವತ್ತೇ ಬರಕ್ಕೆ ಹೇಳಿದೆ? ಪಾಪ ಅವ್ರಿಗೇನು ಕೆಲಸ ಇರುತ್ತೋ ಏನೋ, ಅವ್ರಿಗೆ ತೊಂದರೆ ಆಗ್ಬೋದಲ್ವಾ? ಜೈ ಮಹಾಕಾಲ. ಖಂಡಿತವಾಗ್ಲೂ ಇಲ್ಲ ತಾಯಿ, ಭಕ್ತರಿರೋ ಕಡೆ ಬರೋದಕ್ಕೆ ನನಗೆ ಯಾವ ಸಮಸ್ಯೆನೂ ಇಲ್ಲ. ಬಾಬಾ ದಯವಿಟ್ಟು ಕ್ಷಮಿಸಿ, ನಾವು ನಿಮಗೆ ತೊಂದರೆ ಕೊಟ್ವಿ ಅನ್ಸುತ್ತೆ. ಛೇ ಹಾಗೇನಿಲ್ಲ ತಾಯಿ. ಹೇಗಿದೆಯಾ ತಾಯಿ, ಆರೋಗ್ಯನಾ? ನಿಮ್ಮ ಆಶೀರ್ವಾದದಿಂದ ಆರೋಗ್ಯವಾಗಿದ್ದೀನಿ ಬಾಬಾ. ಹೇಳಿ, ಏನು ವಿಚಾರ ನನ್ನನ್ನು ನೆನ್ಪು ಮಾಡ್ಕೊಂಡಿದ್ದು? ಬಾಬಾ, ಬಹಳ ದಿನದಿಂದ ಶಿವನ್ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ನನಗೆ ತುಂಬ ಆಸೆ. ಅದಕ್ಕೆ ಅಂತಲೇ ಬ್ರಹ್ಮಪುರಿ ಆಚಾರಿಗಳಾದ ತಾಂಡಕೇಶ್ವರ ಆಚಾರ್ಯರ ಹತ್ರ ಶಿವಲಿಂಗ ಮಾಡಲು ಕೊಟ್ಟಿದ್ದೆ. ಅದೀಗ ಸಿದ್ಧವಾಗಿದ್ದಂತೆ. ಅದಕ್ಕೆ ತಾವೊಂದು ಒಳ್ಳೆ ದಿನ ನೋಡಿ ಮುಹೂರ್ತ ಇಟ್ಕೊಟ್ರೆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡೋಣ ಅಂತ. ಅದಕ್ಕೆ ತಮ್ಮನ್ನು ಬರಕ್ಕೆ ಹೇಳಿದೆ. ದೇವರ ಕಾರ್ಯ ಒಳ್ಳೆಯದು, ಆಗಬಹುದು. ಜೈ ಮಹಾಕಾಲ. ಇನ್ನು 11 ದಿನಗಳ ಒಳಗಡೆ ಯಾವಾಗ ಬೇಕಾದರೂ ಶಿವಲಿಂಗದ ಪ್ರತಿಷ್ಠಾಪನೆ ಆಗಬಹುದು. ಆದರೆ ಏನು ಬಾಬಾ? ಶಿವಲಿಂಗ ನಿಮ್ಮ ಮನೆ ಉತ್ತರ ದಿಕ್ಕಿನಲ್ಲೇ ಪ್ರತಿಷ್ಠಾಪನೆ ಆಗಬೇಕು. ಆಮೇಲೆ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಮುತ್ತೈದೆಯರು ಆ ಶಿವಲಿಂಗನ ತಗೊಂಡು ಹೋಗಿ ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಅರ್ಥ ಆಯ್ತಾ? ಖಂಡಿತ ಬಾಬಾ, ನೀವು ಹೇಳ್ದಾಗೆ ಆಗಲಿ. ಬಾಬಾ, ಮೊನ್ನೆ ತಾನೇ ಮನೆ ಕರೆಸಿದ್ವಿ, ಈಗ ಮತ್ತೆ ನಿಮ್ಮನ್ನು ಕರೆಸಿ ತೊಂದರೆ ಕೊಟ್ಟಿದ್ದೀವಿ, ಕ್ಷಮೆ ಇರಲಿ. ತೊಂದರೆ ಏನೂ ಇಲ್ಲ ವಿಷ್ಣು, ಇದು ನಮ್ಮ ಭಕ್ತರು ವಾಸಿಸುವಂತಹ ಜಾಗ. ಅದು ಅಲ್ಲದೆ ಈ ಮನೆಯಲ್ಲಿ ನನಗೆ ತುಂಬ ಅಮೂಲ್ಯವಾದದ್ದು, ತುಂಬ ಬೇಕಾಗಿರುವಂತಹ ವಸ್ತುಗಳು ಕೂಡ ಇವೆ. ತೊಂದರೆ ಹೇಗಾಗುತ್ತೆ? ಅಂದರೆ ಯಾವ ವಸ್ತುಗಳ ಬಗ್ಗೆ ಮಾತಾಡ್ತಿದ್ರ ಬಾಬಾ? ನಿಮ್ಗಳ ನಂಬಿಕೆ, ಪ್ರೀತಿ, ವಿಶ್ವಾಸ. ಸರಿ ಸರಿ ಕನಿಷ್ಕ, ನಿನ್ನ ಜೊತೆ ಮಾತಾಡಬೇಕು ಬಾ. ಕನಿಷ್ಕ, ಯಾರು ಬಾಬಾ? ತಪ್ಪಾಗೋಯ್ತಲ್ಲ, ಛೇ ಏನು ಮಾಡೋದು? ಇರಲಿ, ಕ್ಷಮಿಸಿ ತಾಯಿ, ವಿಷ್ಣು ಹತ್ರ ಮಾತಾಡೋದಿತ್ತು. ಕಾನಿಷ್ಕ ಅಂದರೆ ನಮ್ಮ ಮಂತ್ರವಾದಿಗಳ ಭಾಷೆಯಲ್ಲಿ ಅಪರಿಚಿತ ಎಂದು ಅರ್ಥ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.